ನಾನು ಎಲ್ರಿಗೂ ಊಟ ಮಾಡಿಸ್ಬೇಕಿತ್ತು, ನಾನು ಎಲ್ರಿಗೂ ಇದ್ರ ಬಗ್ಗೆ ಹೇಳಬೇಕಿತ್ತು ಅಂತ ಆ ತುಡಿತ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಪ್ರಶಂಸನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಾವೊಂದು ನಮ್ಮ ವೀರಮಹೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ. 15 ವರ್ಷಗಳ ಕೆಳಗೆ ಆ ಸೊಸೈಟಿಗೆ ನಾನು ಒಂದು ಲೋನ್ ಕೇಳಕ್ ಹೋಗಿದ್ದೆ. 25 ಸಾವಿರ ಲೋನ್ ಕೊಡ್ರಿ, ಕಷ್ಟ ಇದೆ. ಅದು ಜಂಗಮರ ಸೊಸೈಟಿ, ಜಂಗಮರ ಅಷ್ಟೇ ಇರೋದು. ಈಗ 3200 ಜನ ನಂಬರ್ ಅದ, ಓನ್ಲಿ ಜಂಗಮಾಸ್. ನನ್ನ ಅಪ್ಲಿಕೇಶನ್ ಅನ್ನ ತೆಗೆದು ಬಿಸಾಕಿದ್ರು, ಕೊಡಲ್ಲ ಅಂತ. ಶೇರೇ ಕಷ್ಟಪಟ್ಟು ತಗೊಂಡಿದ್ದೆ, ಶೇರ್ ತಗೊಳಕ್ಕೆ ಕಷ್ಟಪಟ್ಟು ತಗೊಂಡಿದ್ದೆ, ಲೋನ್ ನ ಅಪ್ಲಿಕೇಶನ್ ತೆಗೆದು ಬಿಸಾಕಿದ್ರು. ಅವತ್ತು ನಾನು ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ, ನನಗೆ ಲೋನ್ ಕೊಟ್ಟಿಲ್ಲ ಇವರು, ನಾನು ಲೋನ್ ಕೊಡಂಗಾಗಬೇಕಾ ಸೊಸೈಟಿಗೆ ಅಂತ. ನನಗೆ ಲೋನ್ ಕೊಟ್ಟಿಲ್ಲ, ನಾನು ಅಲ್ಲಿ ಲೋನ್ ಕೊಡಂಗಾಗಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಶ್ರಮಪಟ್ಟು ಮುಂದೆ ಬಂದಾಗ ಅವರೇ ನಮ್ಮ ಸ್ಕೂಲಿಗೆ ಬಂದು ನೀನು ಡೈರೆಕ್ಟರ್ ಆಗ ಅಂತ ಕರೆದು ನಾನು ಡೈರೆಕ್ಟರ್ ಮಾಡಿದ್ರು. ಹಿರಿಯರೆಲ್ಲ ಸೇರಿ ಆರಂಭ ಮಾಡಿರ್ತಕ್ಕಂಥ ಒಂದು ವೀರಮಹೇಶ್ವರ ಸೊಸೈಟಿ ವರ್ಷಕ್ಕೊಬ್ಬರಷ್ಟೇ ಅಧ್ಯಕ್ಷರಾಗ್ತಿದ್ರು. ಎಲ್ಲರೂ ಅಧ್ಯಕ್ಷರಾಗಬೇಕು ಅನ್ನೋ ದೃಷ್ಟಿಯಿಂದ ವರ್ಷಕ್ಕೊಬ್ಬರು ರೊಟೇಷನ್ ಸಿಸ್ಟಮ್ ಅಲ್ಲಿ ಮಾಡಿದ್ರು. ಈಗ ನಾನು 4ನೇ ಸರಿ ಅಧ್ಯಕ್ಷ ಆಗಿದ್ದೀನಿ. ಕಂಟಿನ್ಯೂ 5 ವರ್ಷನೂ ಬೇರೆ ಯಾರು ಬೇಡ, ನೀನಿದ್ರೆ ಚೆನ್ನಾಗಿ ಸೊಸೈಟಿ ಅನ್ನೋ ಲೆವೆಲ್ಗೆ ಆ ಸೊಸೈಟಿನ ತಗೊಂಡೋಗಿ ಸುಮಾರು ಕೆಬಿ ಎಕ್ಸ್ಟೇಷನ್ ಅಲ್ಲಿ ಸ್ವಂತ ಕಟ್ಟಡವನ್ನು ಮಾಡಿದ್ವಿ. ಹಿಂಗೆ ಬಹಳ ಹುಮ್ಮಸ್ ಬಂದು ನಮ್ಮ ಬಂಧುಗಳು ಮಾತಾಡ್ತಾರಲ್ಲ, ಹುಮ್ಮಸ್ ಬಂದು ಮಾತಾಡ್ಬಿಟ್ಟೆ. ಬಹಳ ಜನ ಇದ್ದಾಗ ₹1 ಕೊಡ್ಬೇಡ್ರಿ, ಸೊಸೈಟಿಯಿಂದ ನೀವು ಜಾಗ ಕೊಡಿಸ್ರಿ, ನಾನು ಸ್ವಂತ ಬಿಲ್ಡಿಂಗ್ ಕಟ್ತೀನಿ, ನಾನು ₹1 ಕೊಡ್ಬೇಡ್ರಿ, ಒಂದು ಇಟಿಗೆನೂ ಕೊಡ್ಬೇಡ್ರಿ ಅಂತ ಘೋಷಣೆ ಮಾಡ್ಬಿಟ್ಟೆ. ಏನಾರು ಹೇಳಿದ್ರು ಒಳ ಬಂದು ಹಿಡಿಸ್ಬಿಟ್ರಿ, ಸೊಸೈಟಿಯಿಂದ ಜಾಗ ಕೊಡಿಸ್ಬಿಟ್ರಿ, ಬಿಲ್ಡಿಂಗ್ ಕಟ್ಬೇಕು. ₹1 ಸೊಸೈಟಿದಿಲ್ಲ, ಮಾತು ಕೊಟ್ಬಿಟ್ಟಿದೀವಿ, ಜೋಳಿಗೆ ಹಾಕಿ ಹೊರಟಿವಿ. ಇವತ್ತು 65 ಲಕ್ಷ ರೂಪಾಯಿ ಬರೇ ದೇಣಿಗೆಯಿಂದ ಬಿಲ್ಡಿಂಗ್ ಕಟ್ಟಿ ಇವತ್ತು 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ವಿ. 2 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ವಿ. ಎಲ್ಲ ಸಮಾಜದಲ್ಲೂ ಇರ್ತಾರೆ, ಒಂದು ಸಮಾಜ ಅಲ್ಲ, ಎಲ್ಲಾ ಸಮಾಜದವರು ಬೆಳೆಯೋದ್ ಇಷ್ಟಪಡೋರು ಇರ್ತಾರೆ, ಕಾಲೇಜರು ಇರ್ತಾರೆ. ಒಂದು 50 ಪೇಂಟ್ ಕಟ್ತೀನಿ ಅಂತ ಹೇಳಿದ್ರೆ ಹೆಂಗ್ ಜೋಳಿಗೆ ಎಷ್ಟು ದೊಡ್ಡದೈತೆ ನೋಡೋಣ, ಕಟ್ಲಿ, ನೀನ್ ಕೊಡ್ಬೇಡ ಅಂತ ಫೋನ್ ಮಾಡಿ ಹೇಳೋರು ಬಹಳ ಜನಕ್ಕೆ. 2 ಫ್ಲೋರ್ ಕಟ್ಟಬೇಕು ಅಂತ ಹೇಳಿ ಸಿಟ್ಟು ಬಂದು 3 ಫ್ಲೋರ್ ಕಟ್ಟಿದೆ. ಈಗ 3 ಫ್ಲೋರ್ ಬಿಲ್ಡಿಂಗು ಸಮಾಜದಲ್ಲಿ ಈಗ ಒಂದು ದೃಢತೆ ಅಂತ ಬಂದಿದೆ. FT ಬಂದು ಅವರೇ ಇಡ್ತಾರೆ, ನಾ ಕೇಳೋದೇ ಬೇಡ, FT ಅವರೇ ಬಂದು ಇಡ್ತಾರೆ. ಈಗ ನಾವು ಏನು ಅಧ್ಯಕ್ಷರೇನು ಬಯಸಿದ್ರಲ್ಲ, ಬಹಳ ಜನ ಬರಬೇಕು ಸೇರ್ಬೇಕು ಅಂತ, ಅದಕ್ಕೊಂದು ರೆಮಿಡಿ ಇದೆ. ಏನ್ ಮಾಡ್ಬೇಕು ಅಂತಂದ್ರೆ ಹೇಳಿದ್ರೆ, ನಾವು ಅನ್ಕೊಂಡಿದೀವಿ ಈ ಸರಿ, ಇದು ಮಾಡಿಲ್ಲ, ಈ ಸರಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಧರ್ಮಸ್ಥಳದ ಸಂಘ ಏನ್ ಮಾಡ್ತಾ ಇದೆ ಕೆಲಸನ, ಅಲ್ಲಿ ಕುತ್ಕೊಂಡಿರ್ತಕ್ಕಂತಹ ಒಂದು ಸಂಘಟನೆ ಇಲ್ಲಿ ಹಳ್ಳಿ ಗ್ರಾಮದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ, ಅವರ ಒಂದು ವ್ಯವಸ್ಥೆ ಏನಿದೆ, ಯಾವ ರೀತಿ ಸಾಲ ಕೊಡ್ತಾರೆ, ಯಾವ ರೀತಿ ಉಸುಲು ಮಾಡ್ತಾರೆ, ಅದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿ, ಈ ಸ್ಟಡಿ ಮಾಡಕ್ ಬಿಟ್ಟಿದ್ದೀವಿ ಆಲ್ರೆಡಿ. ನಾವು ಸ್ಟಡಿ ಮಾಡಿ ನಮ್ಮ ಗ್ರಾಮದಲ್ಲಿ ಮಹಿಳಾ ಸಂಘಗಳು 10 ಜನ ಸೇರಿ ಒಂದು ಗ್ರೂಪ್ ಮಾಡ್ಕೊಳ್ಳಿ, ನಿಮ್ಮ ಗ್ರೂಪಿಗೆ ನಾವು ಸಾಲ ಕೊಡ್ತೀವಿ, ನೀವು ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ರಿ, ಮನೆಗೆ ಬೇಕಾ ಸಾಮಾನು ತಗೊಳ್ಳಿ ಅಥವಾ ಏನೋ ವ್ಯವಹಾರ ಕೊಟ್ಟು ಬಳಸ್ಕೊಳ್ಳಿ. ಮಹಿಳೆಯರಿಗೆ ಸಾಲ ಕೊಡೋದನ್ನ ನಾವು ಪ್ರಾರಂಭ ಮಾಡಿದ್ರೆ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ತಾಯಂದ್ರು ಮನಸ್ಸು ಮಾಡಿದ್ರೆ ಮಾತ್ರ ಒಂದು ಸೊಸೈಟಿ ಸಂಸ್ಥೆ ಮುಂದೆ ಬರಕ್ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಗಂಡ್ಮಕ್ಳೇನು ಮಾಡಲ್ಲ ಅಂತಲ್ಲ, ಅವರಿಗೆ ದೃಷ್ಟಿಕೋನಗಳು ಬಹಳ ಇರ್ತಾವ. ಈ ಸೊಸೈಟಿ ಅಲ್ಲ ಇನ್ನೊಂದು, ಅದಿಲ್ಲ ಅಂದ್ರೆ ಮತ್ತೊಂದು ಅನ್ನೋದಿರುತ್ತೆ. ತಾಯಂದ್ರಿಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೋಆಪರೇಟಿವ್ ಸೊಸೈಟಿ ಕೆಲಸ ಮಾಡಿದ್ದೆ ಆದ್ರೆ, ಅವನ್ ಗ್ರೂಪ್ ಮಾಡಿ ಅವ್ರಿಗೆ ಸಾಲ ಕೊಟ್ರೆ 10 ಜನ ಇರ್ತಾರೆ, ಯಾರೋ ಒಬ್ರು ಕಟ್ಲಿದ್ರೆ 10 ಜನ ಸೇರಿ ಕಟ್ಟಿಸ್ತಾರೆ, ಪಕ್ಕಾ ಉಸ್ಲಾಗ್ತದೆ ದುಡ್ಡು ವಾಪಸ್. ಈಗ ಎಲ್ಲಾ ಬ್ಯಾಂಕು ಅಷ್ಟೇ, ಎಲ್ಲಾ ಸೊಸೈಟಿನ ಅಷ್ಟೇ. ನಮ್ಮ ಬ್ಯಾಂಕಿನ ಸಹೋದರರು ಕುತ್ಕೊಂಡಿದ್ದಾರೆ, ಸಾಲ ಕೊಡಕರೆ ಎಷ್ಟು ಖುಷಿಯಾಗಿ, ತಗೋಬೇಕಾರೆ ಎಷ್ಟು ಖುಷಿಯಾಗಿರ್ತಾರೆ ಜನ, ವಾಪಸ್ ಕಟ್ಬೇಕಾರೆ ಹೆಂಗಿರ್ತಾರೆ ಅಂತಕ್ಕಂಥದ್ದನ್ನ ನೋಡಿದ್ದಾರೆ. ಸಹಜ, ಅದು ಮಾನವ ಗುಣ. ಸತ್ತೋಕಿವ ಎಲ್ಲಾರು ಹೋಗಿವ ಕಟ್ತೀವಿ ಬಿಡ, ಊರ ಮನೆ ನಮ್ದು ಊರ ಹೊಲ ಐತಿ, ಹಂಗ ಹೋಗಿವ ಕಟ್ತೀವಿ ಬಿಡ. ಇಲ್ಲೆಲ್ಲ ಎಲ್ಲಾ ಕಡೆಗೂ ನಾನೀಗ ಅಧ್ಯಕ್ಷನಾಗಿ 7-8 ವರ್ಷ ನೋಡ್ತಾ ಇದೀವಲ್ಲ, ನಿಷ್ಠೂರಾಗಿ ಕೆಲಸ ಮಾಡ್ತಕ್ಕಂತಹ ಸ್ಥಾನ ಇದು. ಅಷ್ಟು ಸುಲಭ ಅಲ್ಲ, ಖಂಡಿತವಾಗ್ಲು ನಿಷ್ಠೂರಾಗಿ, ಎಲ್ರಿಗೂ ನಿಷ್ಠೂರಾಗಿ ನಿಭಾಯಿಸಿ ಆಮೇಲೆ ನಾವು ಅಸ್ತಿತ್ವ ತೋರಿಸ್ಬೇಕು, ಇಲ್ಲಾಂದ್ರೆ ಅಸ್ತಿತ್ವ ಸಿಗಲ್ಲ. ಆ ತರ ಒಂದು ಚಾಲೆಂಜಿಂಗ್ ಸ್ಟಾರ್ ಹೆಸರು ಇದು, 4 ಸ್ಟಾರ್. ಇದು ಚಾಲೆಂಜಿಂಗ್ ಕೆಲಸನೇ. ಹಂಗಾಗಿ ಮಹಿಳೆಯರನ್ನ ಸಂಘಟನೆ ಮಾಡಿ, ಮಹಿಳೆಯರಿಗೆ ಲೋನ್ ಕೊಟ್ಟು ಅವರಿಂದ ಒಂದು ಸೊಸೈಟಿನ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ತಾವು ಕೂಡ ಯೋಚನೆಯನ್ನ ಮಾಡಿ ಮುಂದುವರೆದ್ರೆ ಲಾಭ ಜಾಸ್ತಿ ತೆಗಿಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಾನು ತ್ಯಾವಣಿಗೆಯಿಂದ ಹೋದ್ಮೇಲೆ
ತ್ಯಾವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಪ್ರಥಮ ಕಾರ್ಯಕ್ರಮ ಇದು. ನನಗೆ ಬಹಳ ಖುಷಿ ಆಗುತ್ತೆ. ಇದು ನಮ್ಮೂರು, ನಾನು ಬೆಳೆದಿರ್ತಕ್ಕಂಥ ಊರು, ಶಾಲೆ ನಮ್ಮೂರು ಅಂತ ಅನ್ಸಲ್ಲ, ತ್ಯಾವಣಿಗೆ ನಮ್ಮೂರು ಅಂತ ನಮಗೆ ಅನ್ಸೋದು. ಶಾಗಲೆ ಮಠದ ವೀರಭದ್ರ ಸ್ವಾಮಿ ಆಗಿರ್ಬೋದು, ಆದರೂ ನಾನು ತ್ಯಾವಣಿಗೆ ವೀರಭದ್ರ ಸ್ವಾಮಿನೇ ಆಗಿರೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಬಂಧುಗಳು ಅನ್ಯತಾ ಭಾವಿಸಬಾರ್ದು. ಏನಪ್ಪ ಒಂದು ಅಷ್ಟು ದೊಡ್ಡನಾಗೇನ ಅಂತೇಳಿ ಪ್ರತಿ ವರ್ಷ ಅಪ್ಪು ಸಹಕಾರ ಪತ್ತಿನ ಸಹಕಾರ ಸಂಘದಿಂದ SLC ಮತ್ತು PUC ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂತಹ, ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಸನ್ಮಾನ ಮಾಡ್ತಕ್ಕಂತಹ ಕೆಲಸವನ್ನ ಈ ಸೊಸೈಟಿಯಿಂದ ಮಾಡ್ರಿ. ದಯಮಾಡಿ ಸದಸ್ಯರ ಮಕ್ಕಳಿಗೆ ಅಷ್ಟೇ ಮಾಡಿಬಿಡ್ರಿ. ಇಡೀ ತ್ಯಾವಣಿಗೆ ಗ್ರಾಮದ ಯಾರಾಗಿರ್ಬೋದು, ತ್ಯಾವಣಿಗೆಯಲ್ಲಿ ಇರ್ತಕ್ಕಂಥ ಯಾರಿಗಾಗಿರ್ಬೋದು, ತ್ಯಾವಣಿಗೆಯಲ್ಲಿ ಇರ್ತಕ್ಕಂಥ PUC SLC ಒಂದು ನಿಗದಿತ 90% 85% ಇಷ್ಟೊಂದು ನಿಗದಿತ ಮಾಡಿ ಅವ್ರು ಎಷ್ಟು ಜನ ಬಂದ್ರೂ ಕೂಡ ಅವರಿಗೆ ಶಾಲು, ಮೂಮೆಂಟು, ಸನ್ಮಾನದ ಕೆಲಸ ಇದೆ, ಅದನ್ನು ನಾನು ಮಾಡ್ತೀನಿ. ಆ ಸೇವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಆ ಸೇವೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನನಗೆ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ, ಬೇಡ್ಕೊಳ್ತೀನಿ. ದಯಮಾಡಿ ಅನ್ಯತಾ ಭಾವಿಸದೆ ಈ ಒಂದು ಕೆಲಸ ಜವಾಬ್ದಾರಿ ನನಗೆ ಕೊಡ್ರಿ. ಪ್ರತಿ ವರ್ಷ ಎಷ್ಟು ಜನನಾರು ತೆಗಿಲಿ, ಅದು ಸಂತೋಷ. ಎಷ್ಟು ಜನನಾರು ಆ ಒಂದು ಸತ್ಪಾತ್ರಕ್ಕೆ ಪಾತ್ರರಾಗಲಿ, ಆ ಒಂದು ಕೆಲಸನ ನನಗೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸೊಸೈಟಿ ಅಧ್ಯಕ್ಷರು ನನಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಅವ್ರಿಗೆ ನನಗೊಂದು ಅವಕಾಶ ಕೊಡಿ. ಹಾಗೆ ಈ ಒಂದು ಸೊಸೈಟಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಈ ಒಂದು ಸೊಸೈಟಿಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ನಾಗರಾಜಣ್ಣವರು ಬಂದಿದ್ದಾರೆ. ಈ ದಾವಣಗೆರೆಯಲ್ಲಿ ನಾವು ಆ ಲೆವೆಲ್ಗೆ ಸ್ಕೂಲ್ನ ಡೆವಲಪ್ ಮಾಡೋಕ್ಕೆ ಅವ್ರ ಪಾತ್ರಗಳು ಕೂಡ ಇದೆ. ನಾವು ಆರಂಭದಲ್ಲಿ SRP ಕಾನ್ವೆಂಟ್ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ 1996ರಲ್ಲಿ. ನಂತರದ ದಿನಗಳಲ್ಲಿ 2-3 ವರ್ಷ ಆದ್ಮೇಲೆ ಅವರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ದಾರೆ. ಅವರೆಲ್ಲ, ಅವ್ರ ಇಡೀ ಕುಟುಂಬದ ಎಲ್ಲ ಮಕ್ಕಳು, ಎಷ್ಟು ಜನ ಮಕ್ಕಳಿದ್ರು ಅವ್ರಿಗೆಲ್ಲ 5-6-7 ಜನ ಅವ್ರ ಕುಟುಂಬ ವರ್ಗದಿಂದ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿಸಿದ್ದಾರೆ. ಅವರು, ನಿಮಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಸಿದ್ದಪ್ಪರು ಅಂದ್ರೆ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ರಾಜಕೀಯ ಶಕ್ತಿ. ಅವರು ಬಹಳ ಜನ ಬೆಳೆಸಿದಾರೆ. ಅವರು ಎಲೆಮರೆಯ ಕಾಯಿಯಾಗಿ ಬಹಳ ಜನ ಬೆಳೆಸಿದ್ದಾರೆ. ನಾವು ನಮ್ಮ ಸ್ಕೂಲಿಗೆ ಅವ್ರ ಮಕ್ಕಳನ್ನ, ಸಿದ್ದಪ್ಪರ ಮೊಮ್ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿದಾಗ ಬೇರೆಯವ್ರ ಮನೆಗೆ ಅಡ್ಮಿಷನ್ಗೆ ಅಂತ ನಾನು ಹೋದ್ರೆ ಸಿದ್ದಪ್ಪ ಮೊಮ್ಮಕ್ಕಳು ನಮ್ಮ ಸ್ಕೂಲಿಗೆ ಓದ್ತಿರೋದಂತಿದ್ವಿ ನಾವು. ಅಂದ್ರೆ ದೊಡ್ಡ ಫ್ಯಾಮಿಲಿಯವ್ರು ನಮ್ಮ ಸ್ಕೂಲಾಗ ಓದ್ತಾರೆ ಅಂತಂದ್ರೆ ಬೇರೆಯವ್ರು ಸೇರಿಸ್ತಾರೆ ಅಂತ. ಈಗ ಅಡ್ಮಿಷನ್ಗೆ ಹೋದಾಗ ಏನಾದ್ರು ಒಂದು ಹೇಳ್ಬೇಕಲ್ಲ, ಯಾರು ದೊಡ್ಡ ಫ್ಯಾಮಿಲಿಯವ್ರು ನಮ್ಮ ಸ್ಕೂಲಾಗ ಸೇರಿಸಿದ್ದಾರೆ ಅಂದ್ರೆ ಚೆನ್ನಾಗಿದೆ ಶಾಲೆ ಅಂತ ಇನ್ನುಳಿದವರು ಸೇರಿಸ್ತಾರೆ ಅಂತ ಅವ್ರ ಹೆಸರನ್ನ ಬಳಸ್ಕೊಂಡು ನಾವು ಸಾಕಷ್ಟು ಅಡ್ಮಿಷನ್ ಅನ್ನ ತಗೊಂಡಿದ್ದೀವಿ. ನಮಗೆ ಮಾರ್ಗದರ್ಶನ ಆಗಿದೆ. ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಇದರಲ್ಲಿ, ವಾರ್ಷಿಕೋತ್ಸವದಲ್ಲಿ, ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ತಪ್ಪದೇ ಅವ್ರು ಬಂದು ನನಗೆ ವಿಶ್ ಮಾಡಿ ಬೆಂಚ್ ಕೊಡಿಸಿ ಮಾಡ್ರಿ ಗುರುಗಳೇ ನಾವು ಇದೀವಿ ಅಂತ ಹೇಳಿ ಯಾವತ್ತು ಗುರುಸ್ಥಾನವನ್ನು ಅವರು ತುಂಬ ಗೌರವ ಪಡ್ತಕ್ಕಂಥ ಫ್ಯಾಮಿಲಿ. ಗುರುಸ್ಥಾನವನ್ನು ಅಷ್ಟು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಟ್ಟು ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದೀನಿಲ್ಲ, ನನಗೆ ಭಾಳ ಖುಷಿ ಆಗುತ್ತೆ. ಹೀಗೆ ಈ ಒಂದು ಸಹಕಾರ ಸಂಘಕ್ಕೆ ಅವ್ರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಂಡು, ಬಂಧುಗಳಾದಂಥ ಗಂಗಾಧರ ಸ್ವಾಮಿಯವರು ಈ ಒಂದು ಏನೋ ಒಂದು ಕನಸನ್ನು ಇಟ್ಕೊಂಡು ಸೊಸೈಟಿ ಮಾಡಿದ್ದಾರೆ. ಇದು ಮೇನ್ ರೋಡಿಗೆ ಬಂದು ಬಾಡಿಗೆ ಬಿಲ್ಡಿಂಗ್ ಆಗಲಿ ಪರವಾಗಿಲ್ಲ, ಮೇನ್ ರೋಡಿಗೆ ಬಂದು ಮೇನ್ ರೋಡ್ನಾಗೆ ರಾರಾಜಿಸಲಿ, ಸೊಸೈಟಿ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಅದಕ್ಕೆ ಏನು ಹೇಳ್ತಾರೋ ಅದು ಸಹಕಾರ ನಾವು ಕೂಡ ಅವ್ರ ಜೊತೆಗೆ ಇರ್ತೀವಿ, ಎಂದಿಗೂ ಕೂಡ ಅವ್ರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್.